ಧನುರ್ಮಾಸದಲ್ಲಿ ಲಕ್ಷ್ಮೀದೇವಿಯನ್ನು ಈ ಹೂವುಗಳಿಂದ ಪೂಜಿಸಬಾರದು. ಹೀಗೆ ಮಾಡಿದರೆ 7 ತಲೆಮಾರುಗಳ ಬಡತನ ಬರುತ್ತದೆ, ಅನಗತ್ಯ ಕಷ್ಟಗಳು ಬರುತ್ತವೆ, ಎಲ್ಲಾ ಐಶ್ವರ್ಯವೂ ನಾಶವಾಗುತ್ತದೆ. ಅಷ್ಟೇ ಅಲ್ಲದೆ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪುತ್ತಾರೆ ಮತ್ತು ಪತಿ ಪತ್ನಿಯರ ನಡುವೆ ಜಗಳಗಳು ಬರುವ ಸಾಧ್ಯತೆಯೂ ಇದೆ. ಆದ್ದರಿಂದ ಧನುರ್ಮಾಸದಲ್ಲಿ ಲಕ್ಷ್ಮೀದೇವಿಯನ್ನು ಈ ಹೂವುಗಳಿಂದ ಪೂಜಿಸಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಧನುರ್ಮಾಸವು ಅತ್ಯಂತ ಪವಿತ್ರವಾದ ಮಾಸವಾಗಿದೆ. ಈ ಮಾಸವು ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಎಲ್ಲಾ ದೇವರುಗಳು ಎಚ್ಚರಗೊಳ್ಳುವ ಸಮಯವಿದು. ಅದಕ್ಕಾಗಿಯೇ ಈ ಮಾಸದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಮನೆಯ ಮುಂದೆ ಸುಂದರವಾದ ರಂಗೋಲಿಗಳನ್ನು ಹಾಕಿ ಗೊಬ್ಬೆಗಳನ್ನು ಇಟ್ಟು ಆ ಕೃಷ್ಣ ಪರಮಾತ್ಮನನ್ನು ಅಥವಾ ವಿಷ್ಣುಮೂರ್ತಿಯನ್ನು ಪೂಜಿಸಿದರೆ ಎಲ್ಲಾ ಶುಭಗಳು ಉಂಟಾಗುತ್ತವೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಧನುರ್ಮಾಸ ಎಂದರೆ ಭಕ್ತಿ ಮತ್ತು ಮುಕ್ತಿಗೆ ಮಾರ್ಗ. ಈ 1 ತಿಂಗಳು ಯಾರು ನಿಷ್ಠೆಯಿಂದ ಸ್ವಾಮಿಯನ್ನು ಪೂಜಿಸುತ್ತಾರೋ ಅವರ ಜೀವನದಲ್ಲಿ ಎಲ್ಲಾ ಕಷ್ಟಗಳು ದೂರವಾಗಿ ಸುಖ ಸಂತೋಷಗಳು ತುಂಬಿರುತ್ತವೆ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಕಮೆಂಟ್ ಸೆಕ್ಷನ್ನಲ್ಲಿ ಓಂ ಮಹಾಲಕ್ಷ್ಮೀ ದೇವಿ ನಮಃ ಎಂದು ಕಾಮೆಂಟ್ ಮಾಡಿ. ಕೇವಲ ವಿಷ್ಣುಮೂರ್ತಿಯನ್ನು ಮಾತ್ರವಲ್ಲ, ಈ ಧನುರ್ಮಾಸದಲ್ಲಿ ಅಮ್ಮನ ಅನುಗ್ರಹವು ಬಹಳ ಮುಖ್ಯವಾಗಿ ಹೇಳಬೇಕೆಂದರೆ ಗೋದಾದೇವಿ ಬಗ್ಗೆ. ಧನುರ್ಮಾಸ ಎಂದರೆ ನಮಗೆ ನೆನಪಾಗುವುದು ಗೋದಾದೇವಿಯವರು ರಚಿಸಿದ ತಿರುಪ್ಪಾವೆ ಪಾಶುರಗಳಲ್ಲವೇ. ಗೋದಾದೇವಿ ಸಾಕ್ಷಾತ್ ಭೂದೇವಿಯಾಗಿದ್ದಾರೆ. ಅವರು ಆ ಶ್ರೀರಂಗನಾಥನನ್ನು ತನ್ನ ಪತಿಯಾಗಿ ಪಡೆಯಲು ಈ ಧನುರ್ಮಾಸದಲ್ಲಿ ಕಠಿಣ ವ್ರತವನ್ನು ಆಚರಿಸಿದರು. ಆದ್ದರಿಂದ ಈ ಮಾಸದಲ್ಲಿ ಗೋದಾದೇವಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿದರೆ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಉತ್ತಮ ಪತಿ ದೊರೆಯುತ್ತಾನೆ. ಹಾಗೆಯೇ ಮದುವೆಯಾದವರಿಗೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತವಾಗುತ್ತದೆ ಎಂದು ನಮ್ಮ ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತವೆ. ಗೋದಾದೇವಿಯನ್ನು ಪೂಜಿಸಿದರೆ ನಾವು ಬಯಸಿದ ಎಲ್ಲಾ ಆಸೆಗಳು ಈಡೇರುತ್ತವೆ, ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಮತ್ತು ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಅಂತಹ ಮಹಿಮೆಯುಳ್ಳ ತಾಯಿ ನಮ್ಮ ಗೋದಾದೇವಿ. ಆದರೆ ಇಲ್ಲಿ ಅನೇಕರಿಗೆ ಒಂದು ಸಂದೇಹ ಬರುತ್ತದೆ, ನಮ್ಮ ಮನೆಯಲ್ಲಿ ಗೋದಾದೇವಿ ಫೋಟೋ ಇಲ್ಲವಲ್ಲ, ನಾವು ಈ ಧನುರ್ಮಾಸ ವ್ರತವನ್ನು ಹೇಗೆ ಮಾಡಬೇಕು, ಅಮ್ಮನವರ ಅನುಗ್ರಹ ನಮಗೆ ಹೇಗೆ ಸಿಗುತ್ತದೆ ಎಂದು ಅನೇಕರು ಚಿಂತಿತರಾಗಿರುತ್ತಾರೆ. ಆದರೆ ನೀವು ಅಸಲಿಗೆ ಚಿಂತಿಸಬೇಕಾಗಿಲ್ಲ, ಏಕೆಂದರೆ ಗೋದಾದೇವಿ ಬೇರೆ, ಲಕ್ಷ್ಮೀದೇವಿ ಬೇರೆ ಅಲ್ಲ. ಗೋದಾದೇವಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ನಿಮ್ಮ ಪೂಜಾ ಮಂದಿರದಲ್ಲಿರುವ ಲಕ್ಷ್ಮೀದೇವಿ ಫೋಟೋವನ್ನೇ ಗೋದಾದೇವಿಯಾಗಿ ಭಾವಿಸಿ ಪೂಜೆ ಮಾಡಿ. ಆದರೆ ಇಲ್ಲಿಯೇ ನಿಜವಾದ ವಿಷಯ ಅಡಗಿದೆ. ಅನೇಕ ಜನರು ಭಕ್ತಿ ಇದೆ ಎಂದು ಪೂಜೆ ಮಾಡುತ್ತಿದ್ದೇವೆ ಎಂದು ಆತುರದಲ್ಲಿ ಕೆಲವು ತಿಳಿಯದ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಮುಖ್ಯವಾಗಿ ದೇವರಿಗೆ ಇಡುವ ಹೂವುಗಳ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಈ ಧನುರ್ಮಾಸದಲ್ಲಿ ಲಕ್ಷ್ಮೀದೇವಿಗೆ ಪೂಜೆ ಮಾಡುವಾಗ ತಪ್ಪಿಯೂ ಕೆಲವು ರೀತಿಯ ಹೂವುಗಳನ್ನು ಬಳಸಬಾರದು. ಒಂದು ವೇಳೆ ನಿಮಗೆ ತಿಳಿಯದೆ ಈ ಹೂವುಗಳಿಂದ ದೇವಿಯನ್ನು ಪೂಜಿಸಿದರೆ ಆ ತಾಯಿ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಇದರಿಂದ ನಿಮಗೆ ಸಿಗಬೇಕಾದ ಐಶ್ವರ್ಯವನ್ನು ಪಕ್ಕಕ್ಕಿಟ್ಟರೆ ಇರುವುದನ್ನೆಲ್ಲ ಕಳೆದುಕೊಂಡು ಭೀಕರ ಬಡತನ ಎದುರಾಗುತ್ತದೆ. ಮೊದಲಿಗೆ ನಾವು ಹೇಳಬೇಕಾಗಿರುವುದು ಮೊಗಲಿ ಹೂವಿನ ಬಗ್ಗೆ. ಮೊಗಲಿ ಹೂವು ನೋಡಲು ತುಂಬಾ ಸುಂದರವಾಗಿ, ಉದ್ದವಾಗಿ, ವಿಚಿತ್ರವಾದ ಆಕೃತಿಯಲ್ಲಿ ಇರುತ್ತದೆ. ಆದರೆ ಪುರಾಣಗಳ ಪ್ರಕಾರ ಮೊಗಲಿ ಹೂವಿಗೆ ಶಾಪವಿದೆ. ಶಿವನು ಮೊಗಲಿ ಹೂವನ್ನು ಪೂಜೆಗೆ ಅರ್ಹವಲ್ಲವೆಂದು ತಿಳಿಸಿದನು. ಶಿವನಿಗೆ ಮಾತ್ರವಲ್ಲದೆ ಲಕ್ಷ್ಮೀದೇವಿಯ ಪೂಜೆಗಳಿಗೂ ಮೊಗಲಿ ಹೂವು ಸಂಪೂರ್ಣವಾಗಿ ನಿಷಿದ್ಧವಾಗಿದೆ. ಯಾರು ಲಕ್ಷ್ಮೀದೇವಿಯನ್ನು ಮೊಗಲಿ ಹೂವಿನಿಂದ ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಆರ್ಥಿಕ ತೊಂದರೆಗಳು ಹೆಚ್ಚಾಗುತ್ತವೆ. ಮುಖ್ಯವಾಗಿ ಸಾಲದ ಬಾಧೆಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ. ನೀವು ಎಷ್ಟು ಕಷ್ಟಪಟ್ಟು ಸಂಪಾದಿಸಿದ ಹಣವು ನೀರಿನಂತೆ ಖರ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಮೊಗಲಿ ಹೂವಿನಿಂದ ದೇವಿಯನ್ನು ಪೂಜಿಸುವವರ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಸೌಹಾರ್ದತೆ ಸಂಪೂರ್ಣವಾಗಿ ಇರುವುದಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ದೊಡ್ಡ ಜಗಳಗಳು ನಡೆಯುತ್ತಿರುತ್ತವೆ. ಇನ್ನು ಎರಡನೆಯದಾಗಿ ನಾವು ಆಗಾಗ್ಗೆ ನೋಡುವ ದತ್ತೂರಿ ಹೂವು. ಸಾಮಾನ್ಯವಾಗಿ ದತ್ತೂರಿ ಹೂವುಗಳು ಶಿವನಿಗೆ ಬಹಳ ಇಷ್ಟ. ಆದರೆ ಶಿವನಿಗೆ ಇಷ್ಟವಾದ ಪ್ರತಿಯೊಂದು ಹೂವು ಲಕ್ಷ್ಮೀದೇವಿಗೆ ಇಷ್ಟವಾಗಬೇಕೆಂದಿಲ್ಲ. ಲಕ್ಷ್ಮೀದೇವಿಗೆ ದತ್ತೂರಿ ಹೂವು ಎಂದರೆ ಪರಮಾಸಹ್ಯ. ದತ್ತೂರಿ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಐಶ್ವರ್ಯವು ನಾಶವಾಗುತ್ತದೆ. ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಕಳೆದು ಹೋಗಿ ದರಿದ್ರ ದೇವತೆಯಾದ ಜ್ಯೇಷ್ಠಾದೇವಿಯಲ್ಲಿ ನೆಲೆಸುತ್ತಾಳೆ. ಎಲ್ಲಿ ದತ್ತೂರಿ ಹೂವುಗಳಿಂದ ಲಕ್ಷ್ಮೀ ಪೂಜೆ ನಡೆಯುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿ ಒಂದು ಕ್ಷಣವೂ ಇರುವುದಿಲ್ಲ. ಚೆನ್ನಾಗಿ ನಡೆಯುತ್ತಿದ್ದ ವ್ಯಾಪಾರಗಳು ಒಮ್ಮೆಲೆ ಹಾಳಾಗುತ್ತವೆ ಮತ್ತು ಉದ್ಯೋಗದಲ್ಲಿರುವವರಿಗೆ ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗುತ್ತವೆ. ಮೂರನೆಯದಾಗಿ ತುಮ್ಮಿ ಹೂವು. ಬಿಳಿ ಬಣ್ಣದ ಸಣ್ಣ ಸಣ್ಣ ಹೂವುಗಳನ್ನು ನಾವು ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಬಳಸುತ್ತೇವೆ. ಇವು ಶಿವನಿಗೆ ಮತ್ತು ವಿನಾಯಕನಿಗೆ ಅತ್ಯಂತ ಪ್ರಿಯವಾದವು. ಆದರೆ ಲಕ್ಷ್ಮೀದೇವಿಗೆ ಮಾತ್ರ ಈ ಹೂಗಳು ಅಂದರೆ ಅಸಲು ಇಷ್ಟವಿರುವುದಿಲ್ಲ. ನೀವು ಅವುಗಳನ್ನು ದೇವಿಗೆ ಅರ್ಪಿಸಿದರೆ ಅನಾರೋಗ್ಯ ಸಮಸ್ಯೆಗಳು ನಿಮ್ಮ ಕುಟುಂಬವನ್ನು ಸುತ್ತುವರಿಯುತ್ತವೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಯಾರಾದರೂ ಒಬ್ಬರಿಗೆ ಅನಾರೋಗ್ಯ ಕಾಡುತ್ತಲೇ ಇರುತ್ತದೆ. ನೀವು ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದಿಸಿದ ಹಣವೆಲ್ಲ ಆಸ್ಪತ್ರೆಗಳ ಪಾಲಾಗುತ್ತಿದೆ. ಆದ್ದರಿಂದ ಲಕ್ಷ್ಮೀದೇವಿ ಪೂಜೆಯಲ್ಲಿ ತುಮ್ಮಿ ಹೂವುಗಳನ್ನು ಬಳಸಬೇಡಿ. ನಾಲ್ಕನೆಯದಾಗಿ ಮೋದಗ ಅಥವಾ ಮುತ್ತುಗದ ಹೂವುಗಳು.
ಇವು ನೋಡಲು ಕೆಂಪಾಗಿ ಬೆಂಕಿಯಂತೆ ಹೊಳೆಯುತ್ತಿರುತ್ತವೆ. ಇವುಗಳನ್ನು ಯಜ್ಞಯಾಗಾದಿಗಳಲ್ಲಿ ಸಮಿದೆಗಳಾಗಿ ಬಳಸುತ್ತಾರೆ. ಆದರೆ ಮನೆಯಲ್ಲಿ ಮಾಡುವ ಲಕ್ಷ್ಮೀ ಪೂಜೆಗೆ ಇವು ಸಂಪೂರ್ಣವಾಗಿ ನಿಷಿದ್ಧ. ಮುತ್ತುಗದ ಹೂವುಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಜಾತಕ ರೀತಿಯ ಗ್ರಹ ದೋಷಗಳು ಉಂಟಾಗುತ್ತವೆ. ಇಲ್ಲಿಯವರೆಗೆ ಚೆನ್ನಾಗಿದ್ದ ನಿಮ್ಮ ಜಾತಕದಲ್ಲಿ ಇಲ್ಲದ ತೊಂದರೆಗಳು ಎದುರಾಗುತ್ತವೆ. ಸಮಾಜದಲ್ಲಿ ನಿಮಗಿರುವ ಗೌರವ ಕಡಿಮೆಯಾಗುತ್ತದೆ. ಇಲ್ಲದ ಆರೋಪಗಳು ಅಪವಾದಗಳು ನಿಮ್ಮ ಮೇಲೆ ಬೀಳುತ್ತವೆ. ಮಾನಸಿಕ ನೆಮ್ಮದಿ ಇಲ್ಲದಂತಾಗುತ್ತದೆ. 5ನೇಯದಾಗಿ ಎಕ್ಕದ ಹೂವುಗಳು. ಎಕ್ಕದ ಗಿಡವನ್ನು ಸಾಕ್ಷಾತ್ ಗಣಪತಿಯ ಸ್ವರೂಪವೆಂದು ಮತ್ತು ಸೂರ್ಯ ಭಗವಾನನಿಗೆ ಪ್ರಿಯವಾದುದೆಂದು ನಾವು ನೋಡುತ್ತೇವೆ. ರಥಸಪ್ತಮಿ ದಿನದಂದು ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುತ್ತೇವೆ. ಆದರೆ ಇವು ಸೂರ್ಯನಿಗೆ, ಗಣಪತಿಗೆ ಮತ್ತು ಶಿವನಿಗೆ ಮಾತ್ರ ಸೀಮಿತ. ಲಕ್ಷ್ಮೀ ದೇವಿಯ ಆರಾಧನೆಯಲ್ಲಿ ಎಕ್ಕದ ಹೂವುಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಬಳಸಬಾರದು. ಎಕ್ಕದ ಹೂವುಗಳಿಂದ ದೇವಿಯನ್ನು ಪೂಜಿಸಿದರೆ ಐಶ್ವರ್ಯವು ಆವಿಯಾಗಿ ಹೋಗುತ್ತದೆ. ಕೈಗೆ ಸಿಗಬೇಕಾದ ಹಣ ನಿಂತು ಹೋಗುತ್ತದೆ ಮತ್ತು ನೀವು ಮಾಡುತ್ತಿರುವ ಕೆಲಸಗಳಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಉಂಟಾಗುತ್ತವೆ. ಇವುಗಳಲ್ಲದೆ ನಾವು ಪೂಜೆ ಮಾಡುವಾಗ ಪಾಲಿಸಬೇಕಾದ ಕೆಲವು ಪ್ರಮುಖ ನಿಯಮಗಳು ಸಹ ಇವೆ. ಹೂವುಗಳನ್ನು ಕೀಳುತ್ತಿದ್ದಂತೆ ಅಥವಾ ಮಾರುಕಟ್ಟೆಯಿಂದ ತರುತ್ತಿದ್ದಂತೆ ಮೂಗಿನ ಹತ್ತಿರ ಇಟ್ಟುಕೊಂಡು ವಾಸನೆ ನೋಡುತ್ತಿರುತ್ತಾರೆ. ಹೀಗೆ ವಾಸನೆ ನೋಡಿದ ಹೂವುಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ದೇವರಿಗೆ ಇಡಬಾರದು. ಅದು ಎಂಜಲು ಮಾಡಿದಂತೆ ಸಮಾನ. ಅಂತಹ ಹೂವುಗಳಿಂದ ಪೂಜೆ ಮಾಡಿದರೆ ದೇವತೆಗಳು ಸ್ವೀಕರಿಸುವುದಿಲ್ಲ. ಅದೇ ರೀತಿ ಬಾಡಿದ, ಉದುರಿದ, ನುಜ್ಜುಗುಜ್ಜಾದ ಅಥವಾ ಹರಿದ ಹೂವುಗಳನ್ನು ದೇವಿಗೆ ಇಡಬಾರದು. ಈಗ ಧನುರ್ಮಾಸದಲ್ಲಿ ನಾವು ಮಾಡಬಾರದ ದಾನಗಳ ಬಗ್ಗೆ ತಿಳಿಯೋಣ. ಧನುರ್ಮಾಸದಲ್ಲಿ ಯಾರೇ ಎಷ್ಟು ಕೇಳಿದರೂ ಈ ವಸ್ತುಗಳನ್ನು ಕೊಡಬೇಡಿ. ಕಷ್ಟಗಳು ಬರುತ್ತವೆ, ಲಕ್ಷ್ಮೀದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ ಮತ್ತು ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪುತ್ತೀರಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ಧನುರ್ಮಾಸದಲ್ಲಿ ಯಾರಿಗೂ ನೀಡಬಾರದ ಮೊದಲ ವಸ್ತು ಉಪ್ಪು. ಉಪ್ಪು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಸಾಮಾನ್ಯ ದಿನಗಳಲ್ಲಿಯೂ ಉಪ್ಪನ್ನು ಯಾರಿಗೂ ಕೈಗೆ ನೀಡಬಾರದು. ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ಈ ಧನುರ್ಮಾಸದಲ್ಲಿ ನಿಮ್ಮ ಮನೆಯಲ್ಲಿರುವ ಉಪ್ಪನ್ನು ನೆರೆಮನೆಯವರಿಗೆ ಅಥವಾ ಎದುರಿನ ಮನೆಯವರಿಗೆ ಸಾಲವಾಗಿ ನೀಡಬಾರದು. ಸಂಜೆ ಹೊತ್ತಿನಲ್ಲಿ ಖಂಡಿತ ನೀಡಬಾರದು. ಉಪ್ಪನ್ನು ತೆಗೆದು ಅವರ ಕೈಯಲ್ಲಿ ಸುರಿದರೆ ಆ ಕ್ಷಣವೇ ನಿಮ್ಮ ಮನೆಯಲ್ಲಿರುವ ಸಿರಿ ಸಂಪತ್ತು ಅವರ ಮನೆಗೆ ವರ್ಗಾವಣೆಯಾಗುತ್ತದೆ. 2ನೇಯದಾಗಿ ಅಕ್ಕಿ. ಧನುರ್ಮಾಸದಲ್ಲಿ ಧಾನ್ಯವು ಲಕ್ಷ್ಮೀದೇವಿಯಾಗಿ ಬದಲಾಗುತ್ತದೆ. ಆದ್ದರಿಂದ ಈ ಮಾಸದಲ್ಲಿ ನಮ್ಮ ಮನೆಯ ಅಗತ್ಯಗಳಿಗಾಗಿ ತಂದ ಅಕ್ಕಿಯನ್ನು ಸಂಜೆ ಅಥವಾ ರಾತ್ರಿ ಇತರರಿಗೆ ಕೊಡಬಾರದು. ಮುಖ್ಯವಾಗಿ ಸಂಧ್ಯಾ ಸಮಯ ಕಳೆದ ನಂತರ ಅಕ್ಕಿಯನ್ನು ಯಾರಿಗಾದರೂ ಕೊಟ್ಟರೆ ಆ ಮನೆಯ ಯಜಮಾನನ ಆಯುಷ್ಯ ಕಡಿಮೆಯಾಗುತ್ತದೆ ಮತ್ತು ಆ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ. ಬೇಕಿದ್ದರೆ ಅಕ್ಕಿಯ ಬದಲು ಅನ್ನವನ್ನು ಕೊಡಿ. ಆದರೆ ಅಕ್ಕಿಯನ್ನು ಸಾಲವಾಗಿ ಕೊಡುವುದು ಒಳ್ಳೆಯದಲ್ಲ. ಇದರಿಂದ ಶುಕ್ರ ಬಲ ಕಡಿಮೆಯಾಗಿ ಆರ್ಥಿಕ ತೊಂದರೆಗಳು ಉಂಟಾಗುತ್ತವೆ. 3ನೇಯದಾಗಿ ಎಣ್ಣೆ. ಇದು ಶನಿ ದೇವರಿಗೆ ಇಷ್ಟವಾದ ವಸ್ತು. ಈ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ಎಣ್ಣೆಯನ್ನು ಯಾರಿಗಾದರೂ ಸಾಲವಾಗಿ ಕೊಟ್ಟರೆ ಅವರ ಕಷ್ಟಗಳನ್ನು ಅಥವಾ ಅವರ ಪ್ರಭಾವವನ್ನು ನೀವು ತಂದುಕೊಂಡಂತೆ ಆಗುತ್ತದೆ. ಪಕ್ಕದ ಮನೆಯವರು ಬಂದು ಅಡುಗೆ ಎಣ್ಣೆ ಸಾಲಲಿಲ್ಲ ಸ್ವಲ್ಪ ಕೊಡಿ ಎಂದು ಕೇಳಿದರೆ ದಯವಿಟ್ಟು ಕೊಡಬೇಡಿ. ಹಾಗೆ ಕೊಟ್ಟರೆ ಸಾಲದ ಬಾಧೆಗಳು ಸುತ್ತುವರಿಯುತ್ತವೆ. ನೀವು ಎಷ್ಟೇ ಸಂಪಾದಿಸಿದರೂ ಅದು ಎಣ್ಣೆಯಂತೆ ಸೋರಿ ಹೋಗುತ್ತದೆ. 4ನೇಯದಾಗಿ ಹಾಲು ಮತ್ತು ಮೊಸರು. ಗೋಮಾತೆಯಿಂದ ಬರುವ ಈ ಹಾಲು ಮೊಸರು ಸಕಲ ದೇವತೆಗಳಿಗೆ ನಿವಾಸ. ಮುಖ್ಯವಾಗಿ ಲಕ್ಷ್ಮೀದೇವಿ ಹಾಲಿನಲ್ಲಿ ನೆಲೆಸಿದ್ದಾಳೆ. ಧನುರ್ಮಾಸದಲ್ಲಿ ಸಂಜೆ ಹೊತ್ತು ಹಾಲು ಅಥವಾ ಮೊಸರನ್ನು ಯಾರಿಗೂ ಕೊಡಬಾರದು. ಇವುಗಳನ್ನು ಇತರರಿಗೆ ಕೊಟ್ಟರೆ ನಿಮ್ಮ ಮನೆಯಲ್ಲಿರುವ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ ಮತ್ತು ಮಕ್ಕಳ ಆರೋಗ್ಯ ಹಾಳಾಗುತ್ತದೆ. ಹಾಲು ಉಕ್ಕಿದಂತೆ ಮನೆಯಲ್ಲಿ ಐಶ್ವರ್ಯ ಉಕ್ಕಿ ಹರಿಯಬೇಕೆಂದರೆ ಈ 1 ತಿಂಗಳು ಯಾರಿಗೂ ಹಾಲು ಮೊಸರನ್ನು ಸಾಲವಾಗಿ ನೀಡಬೇಡಿ. 5ನೇಯದಾಗಿ ಮೆಣಸು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೆಣಸು ರವಿ ಗ್ರಹಕ್ಕೆ ಮತ್ತು ಕುಜ ಗ್ರಹಕ್ಕೆ ಸಂಬಂಧಿಸಿದೆ. ಇವು ಉಗ್ರವಾದ ಶಕ್ತಿಯನ್ನು ಹೊಂದಿರುತ್ತವೆ. ಮೆಣಸನ್ನು ಯಾರಿಗಾದರೂ ಕೈಗೆ ಕೊಟ್ಟರೆ ತೆಗೆದುಕೊಂಡವರಿಗೆ ಮತ್ತು ಕೊಟ್ಟವರಿಗೆ ನಡುವೆ ಮನಸ್ತಾಪಗಳು, ಜಗಳಗಳು ಮತ್ತು ಶತ್ರುತ್ವ ಉಂಟಾಗುವ ಸಾಧ್ಯತೆ ಇರುತ್ತದೆ. ಅನಗತ್ಯ ಜಗಳಗಳು ಬಂದು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೀರಿ. 6ನೇಯದಾಗಿ ಕಡಲೆ ಹಿಟ್ಟು. ಕಡಲೆಗಳು ಗುರು ಗ್ರಹಕ್ಕೆ ಸಂಬಂಧಿಸಿದ ಧಾನ್ಯ. ಗುರು ಧನ, ವಿದ್ಯೆ ಮತ್ತು ಸಂತಾನಕ್ಕೆ ಕಾರಕ. ಈ ಮಾಸದಲ್ಲಿ ನೀವು ಕಡಲೆ ಹಿಟ್ಟನ್ನು ಯಾರಿಗಾದರೂ ನೀಡಿದರೆ ನಿಮ್ಮ ಗುರು ಬಲ ಕಡಿಮೆಯಾಗುತ್ತೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲು ವಿಳಂಬವಾಗುತ್ತದೆ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಬಜ್ಜಿಗಳನ್ನು ಮಾಡಲು ಅಥವಾ ಪಕೋಡಗಳನ್ನು ಮಾಡಲು ನೆರೆಹೊರೆಯವರು ಕಡಲೆ ಹಿಟ್ಟನ್ನು ಕೇಳಿದರೆ ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿ. 7ನೇಯದಾಗಿ ಕರ್ಪೂರ. ಕರ್ಪೂರವು ಸಾಕ್ಷಾತ್ ಶುಕ್ರನಿಗೆ ವಿಶೇಷವಾಗಿದೆ. ನಮ್ಮ ಮನೆಯಲ್ಲಿ ನಿತ್ಯವೂ ಬೆಳಗಿಸುವ ಕರ್ಪೂರ ಆರತಿಯು ನಮ್ಮ ವಂಶಕ್ಕೆ ತೇಜಸ್ಸನ್ನು ನೀಡುತ್ತದೆ. ಅಂತಹ ಕರ್ಪೂರವನ್ನು ನೀವು ಬೇರೆಯವರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿ ಇರಬೇಕಾದ ತೇಜಸ್ಸನ್ನು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಅವರಿಗೆ ನೀಡಿದಂತೆ ಆಗುತ್ತದೆ. ಹಾಗೆ ನೀಡುವುದರಿಂದ ನಿಮ್ಮ ಮನೆಗೆ ಅರಿಷ್ಟ ಉಂಟಾಗುತ್ತದೆ. ಕೊನೆಯದಾಗಿ ಮೊಟ್ಟೆಗಳು.
ಧನುರ್ಮಾಸವು ಪರಮ ಪವಿತ್ರವಾದ ಮಾಸವಾಗಿರುವುದರಿಂದ ಅನೇಕರು ಈ ತಿಂಗಳು ಮಾಂಸಾಹಾರವನ್ನು ಮುಟ್ಟುವುದಿಲ್ಲ. ನೀವು ಮೊಟ್ಟೆಗಳನ್ನು ಬೇಯಿಸಿ ತಿಂದರೂ ಪರವಾಗಿಲ್ಲ, ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ಈ ತಿಂಗಳಲ್ಲಿ ಮೊಟ್ಟೆಗಳನ್ನು ಯಾರಿಗೂ ನೀಡಬಾರದು. ದಾನವಾಗಿಯೂ ನೀಡಬಾರದು. ಇದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಧನುರ್ಮಾಸದಲ್ಲಿ ಸೂರ್ಯನು ಧನು ರಾಶಿಯಲ್ಲಿರುತ್ತಾನೆ. ಇದು ದೇವತೆಗಳಿಗೆ ಬ್ರಹ್ಮ ಮುಹೂರ್ತ ಕಾಲ. ಈ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ 1000 ಪಟ್ಟು ಫಲಿತಾಂಶವಿರುತ್ತದೆ. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಫಲಿತಾಂಶ, ತಿಳಿಯದೆ ತಪ್ಪು ಮಾಡಿದರೆ ಕೆಟ್ಟ ಫಲಿತಾಂಶವೂ ಹಾಗೆಯೇ ಇರುತ್ತದೆ. ನಾವು ಕಷ್ಟಪಟ್ಟು ಸಂಪಾದಿಸಿದ ಹಣ ಮತ್ತು ಕೂಡಿಟ್ಟ ಐಶ್ವರ್ಯ ನಮ್ಮ ಮನೆಯಲ್ಲೇ ಇರಬೇಕು ಅಂದರೆ ಈ ಎಚ್ಚರಿಕೆಗಳು ಅನಿವಾರ್ಯ. ಮುಖ್ಯವಾಗಿ ಮಹಿಳೆಯರ ಕೈಯಲ್ಲೇ ಮನೆಯ ಅದೃಷ್ಟ ಇರುತ್ತದೆ. ಅದಕ್ಕಾಗಿಯೇ ನಿಮ್ಮನ್ನು ಗೃಹಲಕ್ಷ್ಮಿ ಎನ್ನುತ್ತಾರೆ. ನೀವು ಮನೆಯನ್ನು ಕಾಪಾಡಿಕೊಳ್ಳಬೇಕು. ಯಾರಾದರೂ ಏನಾದರೂ ಅಂದುಕೊಂಡರೂ ಸರಿ, ಈ 1 ತಿಂಗಳು ಸ್ವಲ್ಪ ಕಠಿಣವಾಗಿರಿ. ಈ ವಿಷಯಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು.